ಆತ್ಮೀಯರೇ, ಈ ದಿನ ನನ್ನ 65ನೇ ಜನ್ಮದಿನೋತ್ಸವವನ್ನು ಇವತ್ತು ಅನಿಲ್ ಅವರ ಇದರಲ್ಲಿ ಸೆಂಟ್ರಲ್ಲಿ 457ನೇ ಹುಟ್ಟುಹಬ್ಬದ ದಿನಾಚರಣೆಯಾಗಿ ಮಾಡಿಸ್ತಾ ಇದ್ದಾರೆ. ಇದು ಅನಿಲ್ ಅವರ ಹೆಗ್ಗಳಿಕೆ. ಅವ್ರ ಬಗ್ಗೆ ನಾನು ಏನು ಹೇಳೋದಕ್ಕೂ ನನ್ನಲ್ಲಿ ಮಾತುಗಳೇ ಇಲ್ಲ. ಆದರೂ ಸಂಕ್ಷಿಪ್ತವಾಗಿ ಹೇಳ್ಬೇಕಂತಂದರೆ, ಅವರು ಎಷ್ಟೇ ನೋವಿದ್ದರೂ ಸದಾ ನಗುವಲ್ಲೇ ಇರ್ತಾರೆ. ಅವ್ರ ವೈಯಕ್ತಿಕ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರು, ಏನೇ ಬಂದ್ರೂ ಅವರು ಯಾವುದನ್ನು ತೋರ್ಪಿಸಲ್ಲ. ಜೀವನ ನಡೀತೆ ಅಂತ ನಡ್ಕೊಂಡೇ ಹೋಗ್ತಾರೆ. ಬಟ್ ಹಾಗಂತೇಳಿ ಅವರ ವೈಯಕ್ತಿಕ ಕಷ್ಟಗಳನ್ನ ಅವರು ಮನಸ್ಸಿನಲ್ಲೇ ಹಂಚ್ಕೊತಾರೆ ಹೊರತು ಬೇರೆ ಯಾರಿಗೂ ಹೇಳಲ್ಲ. ಅವ್ರ ಕಷ್ಟಗಳು ಏನಂತ ನಮಗೂ ಗೊತ್ತಿದೆ, ಅವ್ರ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತಿದೆ. ಆದ್ರೂ ಅವರು ಎಲ್ಲನೂ ವೈಯಕ್ತಿಕವಾಗಿ ಇದು ಮಾಡ್ಕೊಂಡು ಬರ್ತಿರೋದು ನಗ್ನಗ್ತಾ ಇರೋ ಅವ್ರ ನಗುಮುಖ. ನಾನು ನಮ್ಮ ದಾವಣಗೆರೆಯ ಅಪ್ಪು ಅಂತಲೇ ಅವ್ರನ್ನ ಕರಿತೀನಿ. ಯಾಕೆಂದರೆ ಅಷ್ಟು ಇದರಲ್ಲಿ ಅವರು ನಡೆಸ್ಕೊಂಡು ಹೋಗ್ತಾರೆ. ಆ ನಗುಮುಖ ನಮಗೆ ಹೇಳೋಕ್ಕಾಗಲ್ಲ. ಆದರೂ ನಾನು ಇವತ್ತು ಇಲ್ಲಿ ಬರೋದಿಲ್ಲ ಅಂತಂದೆ. ಬಟ್ ಅವರು ಇಲ್ಲ, ಬನ್ನಿ ಅಂತ ಇದು ಮಾಡಿದರು. ಬಂದಿದ್ದೀನಿ, ನಮ್ಮ ಫ್ಯಾಮಿಲಿ ಜೊತೆಗೆ ಎಲ್ಲರೂ ಸೇರ್ಕೊಂಡಿದ್ವಿ. ನನ್ನ ಮಗಳು ಮಾತಾಡಿದ್ದು, ನನ್ನ ಮಗ ಮಾತಾಡಿದ್ದು, ನನ್ನ ಸೊಸೆ ಮತ್ತು ನಮ್ಮ ಮನೆಯವರು, ನನ್ನ ಅಳಿಯ, ಇವರು ಎಲ್ಲರೂ ಬಂದಿದ್ದಾರೆ. ಇವರೆಲ್ಲ ನನ್ನ ಮಗಳು ನನಗೆ ಭಾಳ ಧೈರ್ಯ, ನನ್ನ ಇನ್ನೂ ಎಂಥೂಸಿಯಾಸಮ್ ಇದೆ, ನನಗೆ ಎನರ್ಜಿ ಕೊಡುತ್ತೆ ಅವಳು. ನನ್ನ ಮಗನೂ ಅಷ್ಟೇ. ಇವತ್ತಿಗೂ ಮದುವೆ ಆದ್ರೂ ಇವತ್ತಿಗೂ ಒಂದು ಪೈಸಾ ಲೆಕ್ಕಾಚಾರನೂ ಕೂಡ ಹೇಳ್ತಾರೆ. ಸೊಸೆ ಅಲ್ಲ, ನನಗೆ ಮಗಳು. ಯಾಕಂದರೆ ಅಷ್ಟೇ ಕೇರಾಗಿ ಇವತ್ತು ಇಲ್ಲಿಗೆ ಬಂದಿದ್ದಾರೆ ಅಂದರೆ ಬೆಳಗ್ಗೆಯಿಂದ ಉಪವಾಸ ಇದ್ದು ಪೂಜೆ ಮಾಡಿ ಎಲ್ಲ ಮಾಡಿ ಏನು ತಿಂದಲೇ ಇಲ್ಲಿಗೆ ಬಂದಿದ್ದಾರೆ. ಅಷ್ಟು ಅವರು ನನಗೆ ಆಯಮ್ಮ ಮಗಳೇ. ಅವ್ರು ನನ್ನ ತಂದೆ ಹಂಗೆ ನೋಡ್ಕೊತಿದ್ದಾರೆ. ಆಮೇಲೆ ನನ್ನ ಅಳಿಯ ಬಂದಿದ್ದಾನೆ. ಅವನು ಭಾಳ ಇನ್ನೋಸೆಂಟು, ಭಾಳ ಒಳ್ಳೆ ಹುಡುಗ. ಅವ್ನಿಗೆ ಒಳ್ಳೇದಾಗಲಿ, ನಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಆಮೇಲೆ ಅನಿಲ್ ಅವ್ರಿಗೂ ಮುಂದೆ ಒಳ್ಳೆಯ ಜೀವನ, ಅವ್ರ ಮಕ್ಕಳಿಂದ ಒಳ್ಳೆ ಜೀವನ ಬರಲಿ, ಜೀವನ ಆಗಲಿ, ಅವ್ರ ಮಗಳು ಒಳ್ಳೆಯ ಸ್ಥಾನಕ್ಕೆ ಹೋಗಲಿ ಅಂತ ಹೇಳಿ ದೇವರನ್ನು ಬೇಡ್ಕೊಳ್ತಾ, ನಮ್ಮ ಮನೆಯವರು ನನ್ನ ಈ ಎಲ್ಲ ಕಷ್ಟ ಸುಖದಲ್ಲೂ ಸಹಪಾಠಿಯಾಗಿ ಬಂದಿದ್ದಾರೆ. ನನ್ನೆಲ್ಲ ಕಷ್ಟಗಳಲ್ಲಿ ಅವರು ಸಹಭಾಗಿ. ಅವರು ನನಗೆ ಅವ್ರು ಸಪೋರ್ಟ್ ಮಾಡದೇ ಇದ್ದರೆ ನಾನು ಇವತ್ತು ಇಲ್ಲಿ ಬರ್ತಿಲ್ಲ. ನಾನು ಕಷ್ಟಜೀವಿ ಅಂದರೆ ಅವರು ಕಷ್ಟಜೀವಿನೇ, ಕಷ್ಟದಲ್ಲೇ ಬಂದಿದ್ದಾರೆ. ಯಾವತ್ತೂ ಏನು ನನ್ನ ಈ 38 ವರ್ಷಗಳ ನನ್ನ ಮದುವೆ ಆಯಿತು, ಇವತ್ತಿನವರೆಗೂ ಏನೂ ಕೇಳಿಲ್ಲ. ಅಷ್ಟು ಇದೇ ಬಂದಿದ್ದಾರೆ. ಯಾರೂ ಕೇಳಲ್ಲ ನಮ್ಮ ಮನೇಲಿ. ಎಲ್ಲ ಅಂದರೆ ಯಾರ್ಯಾರು ಬೇಕೋ ಅವ್ರಲ್ಲಿ ಕೇಳಿದಾಗ ಅದು ತಂದು ಕೊಡೋದು ಇದು ನಮ್ಮದು ಅಂತ ಅಂದ್ಕೊತೀನಿ. ಅವ್ರೂ ಅರ್ಥ ಮಾಡ್ಕೊತಾರೆ. ಇರೋದ್ರಲ್ಲಿ ನಾವು 4-5 ಜನನೂ, ನನ್ನ ದೊಡ್ಡ ಮಗಳು ಬೆಂಗಳೂರಲ್ಲಿದ್ದಾಳೆ, ಅಳಿಯ ಬೆಂಗಳೂರಲ್ಲಿದ್ದಾನೆ. ಎಲ್ಲರೂ ಚೆನ್ನಾಗಿದ್ದಾರೆ. ನಮ್ಮದು ಒಳ್ಳೆಯ ಜೀವನ ನಡೀತಿದೆ. ನಮಗೇನು ಇದಿಲ್ಲ, ಒಳ್ಳೆಯ ಜೀವನ. ಆಮೇಲೆ ಇಷ್ಟಲ್ಲೇ ಇನ್ನೂ ಆಚರಣೆ ಮಾಡಿಕೊಡ್ತಕ್ಕಂಥ ನಮ್ಮ ಅನಿಲ್ ಅವ್ರಿಗೆ ನಾನು ಅವ್ರಿಗೆ ಒಳ್ಳೇದಾಗಲಿ, ಅವ್ರ ಮಗಳು ಅವ್ರಿಗೆ ಒಳ್ಳೆ ಜೀವನ ಸಿಗಲಿ, ಅವರು ಚೆನ್ನಾಗಿ ಓದ್ತಿದ್ದಾರೆ. ಅಮ್ಮನಿಗೆ ಒಳ್ಳೆ ಕೆಲಸ ಆಗಲಿ, ಒಳ್ಳೆ ಇದಾಗಲಿ ಅಂತ ದೇವ್ರನ್ನ ಕೋರ್ಕೊಡ್ತಾ ಇವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು.